ನಾವೇ ನಿರ್ಣಯ ಮಾಡಿ ಬಲವಂತವಾಗಿ ಕುಮಾರಣ್ಣವ್ರನ್ನ ಒಪ್ಪಿಸಿದ್ದೀವಿ. ಕುಮಾರಣ್ಣವರು ಅಭ್ಯರ್ಥಿಗಳಾಗ್ತಾರೆ. ಅತ್ಯಂತ ಪ್ರಚಂಡ ಬಹುಮತದಲ್ಲಿ ಗೆಲ್ಲಿಸುವಂಥ NDA ಅಭ್ಯರ್ಥಿ JDS ಮತ್ತು BJP ಪಕ್ಷದ ಎಲ್ಲ ಮುಖಂಡರುಗಳು ಸೇರಿ ಇವತ್ತು ನರೇಂದ್ರ ಮೋದಿಜಿಯವರ, ದೇವೇಗೌಡರ ಕೈ ಬಲಪಡಿಸುವಂಥ ಕೆಲಸವನ್ನು, ಒಂದು ಹೊಸ ನಾಂದಿಯನ್ನು ಮಂಡ್ಯ ಕ್ಷೇತ್ರದಲ್ಲಿ ನಮ್ಮ ಜನ ತೋರಿಸ್ಕೊಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಈಗ ಬಹುತೇಕ ನಾವು ಒಂದು ನಿರ್ಣಯವನ್ನು ನಾವು ಮಾಡಿದ್ವಿ. ನಾವೆಲ್ಲ ಶಾಸಕರು, ಮಾಜಿ ಶಾಸಕರುಗಳು, ನಮ್ಮೆಲ್ಲ ಮುಖಂಡರು ಸೇರಿ ಕುಮಾರಣ್ಣವ್ರನ್ನೇ ಈ ಸಲ ಕರ್ತರಬೇಕು. ಇವತ್ತು ಬಲಿಷ್ಠವಾಗಿ ನಮ್ಮ JDS ಪಕ್ಷವನ್ನು ಆ ಮಂಡ್ಯ ಅಂದರೆ ಇಂಡಿಯಾ ಅಂತಕ್ಕಂಥ ಒಂದು ದಿಕ್ಸೂಚಿ ಏನಿದೆ ಅದಕ್ಕೆ ಒಂದು ಹೊಸ ನಾಂದಿಯನ್ನು ಆಡಬೇಕು ಅಂತಕ್ಕಂಥದ್ದನ್ನು ನಾವು ಒನ್ಲೈನ್ ರೆಸಲ್ಯೂಷನ್ ಮಾಡಿ ಅವ್ರಿಗೆ ನಾವು ಕಳಿಸ್ಕೊಟ್ಟಿದ್ವಿ. ಬಹುತೇಕ ಮೊನ್ನೆ ತಾನೇ ಬಂದಂಥ ಸಂದರ್ಭದಲ್ಲಿ ಕುಮಾರಣ್ಣವರು ನಮ್ಮ ಮುಖಂಡರು, ಕಾರ್ಯಕರ್ತರ ಒಂದು ನಿರಾಶೆ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಬಹುತೇಕ ಒಪ್ಪಿಗೆಯನ್ನು ಸೂಚಿಸುವಂಥ ಒಂದು ಹಂತಕ್ಕೆ ಬಂದಿದ್ದಾರೆ. ಇವತ್ತು ಅದೇನೇ ಆಗಲಿ ಕುಮಾರಣ್ಣವ್ರನ್ನ ನಾವು ಈ ಕ್ಷೇತ್ರದಿಂದ ಮತ್ತೊಮ್ಮೆ ಲೋಕಸಭಾ ಸದಸ್ಯರನ್ನಾಗಿ ಆಯ್ಕೆ ಮಾಡಿ ಇವತ್ತು ನರೇಂದ್ರ ಮೋದಿಯವರ ಜೊತೆ ಈ ದೇಶದಲ್ಲಿ ಉತ್ತಮವಾದಂಥ ಕೆಲಸ ಮಾಡಲಿಕ್ಕೆ ಕಳಿಸ್ಕೊಡ್ತೀವಿ. ನಾವೇ ನಿರ್ಣಯ ಮಾಡಿ ಬಲವಂತವಾಗಿ ಕುಮಾರಣ್ಣವ್ರನ್ನ ಒಪ್ಪಿಸಿದ್ದೀವಿ. ಕುಮಾರಣ್ಣವರು ಅಭ್ಯರ್ಥಿಗಳಾಗ್ತಾರೆ. ಅತ್ಯಂತ ಪ್ರಚಂಡ ಬಹುಮತದಲ್ಲಿ ಗೆಲ್ಲಿಸುವಂಥ NDA ಅಭ್ಯರ್ಥಿ JDS ಮತ್ತು BJP ಪಕ್ಷದ ಎಲ್ಲ ಮುಖಂಡರುಗಳು ಸೇರಿ ಇವತ್ತು ನರೇಂದ್ರ ಮೋದಿಜಿಯವರ, ದೇವೇಗೌಡರ ಕೈ ಬಲಪಡಿಸುವಂಥ ಕೆಲಸವನ್ನು, ಒಂದು ಹೊಸ ನಾಂದಿಯನ್ನು ಮಂಡ್ಯ ಕ್ಷೇತ್ರದಲ್ಲಿ ನಮ್ಮ ಜನ ತೋರಿಸ್ಕೊಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಈಗ ಬಹುತೇಕ ನಾವು ಒಂದು ನಿರ್ಣಯವನ್ನು ನಾವು ಮಾಡಿದ್ವಿ. ನಾವೆಲ್ಲ ಶಾಸಕರು, ಮಾಜಿ ಶಾಸಕರುಗಳು, ನಮ್ಮೆಲ್ಲ ಮುಖಂಡರು ಸೇರಿ ಕುಮಾರಣ್ಣವ್ರನ್ನೇ ಈ ಸಲ ಕರ್ತರಬೇಕು. ಇವತ್ತು ಬಲಿಷ್ಠವಾಗಿ ನಮ್ಮ JDS ಪಕ್ಷವನ್ನು ಆ ಮಂಡ್ಯ ಅಂದರೆ ಇಂಡಿಯಾ ಅಂತಕ್ಕಂಥ ಒಂದು ದಿಕ್ಸೂಚಿ ಏನಿದೆ ಅದಕ್ಕೆ ಒಂದು ಹೊಸ ನಾಂದಿಯನ್ನು ಆಡಬೇಕು ಅಂತಕ್ಕಂಥದ್ದನ್ನು ನಾವು ಒನ್ಲೈನ್ ರೆಸಲ್ಯೂಷನ್ ಮಾಡಿ ಅವ್ರಿಗೆ ನಾವು ಕಳಿಸ್ಕೊಟ್ಟಿದ್ವಿ. ಬಹುತೇಕ ಮೊನ್ನೆ ತಾನೇ ಬಂದಂಥ ಸಂದರ್ಭದಲ್ಲಿ ಕುಮಾರಣ್ಣವರು ನಮ್ಮ ಮುಖಂಡರು, ಕಾರ್ಯಕರ್ತರ ಒಂದು ನಿರಾಶೆ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಬಹುತೇಕ ಒಪ್ಪಿಗೆಯನ್ನು ಸೂಚಿಸುವಂಥ ಒಂದು ಹಂತಕ್ಕೆ ಬಂದಿದ್ದಾರೆ. ಇವತ್ತು ಅದೇನೇ ಆಗಲಿ ಕುಮಾರಣ್ಣವ್ರನ್ನ ನಾವು ಈ ಕ್ಷೇತ್ರದಿಂದ ಮತ್ತೊಮ್ಮೆ ಲೋಕಸಭಾ ಸದಸ್ಯರನ್ನಾಗಿ ಆಯ್ಕೆ ಮಾಡಿ ಇವತ್ತು ನರೇಂದ್ರ ಮೋದಿಯವರ ಜೊತೆ ಈ ದೇಶದಲ್ಲಿ ಉತ್ತಮವಾದಂಥ ಕೆಲಸ ಮಾಡಲಿಕ್ಕೆ ಕಳಿಸ್ಕೊಡ್ತೀವಿ.